ಕೃತ್ಯವನ್ನ ನಡೆಸೋದಕ್ಕೆ ಅಂತ ಈ ಟೆರರ್ ಡಾಕ್ಟರ್ಸ್ ಏನ್ ಪ್ಲಾನ್ ಮಾಡಿದ್ರು, ಅದಕ್ಕೆ ಬೇಕಾದಂತಹ ಹಣವನ್ನ ಕೂಡ ಕಲೆಕ್ಟ್ ಮಾಡಿದ್ರು. ಎಷ್ಟು ಹಣ ಸಂಗ್ರಹ ಮಾಡಿದ್ದು? 26 ಲಕ್ಷ ರೂಪಾಯಿ ಹಣವನ್ನ ಟೆರರ್ ಡಾಕ್ಟರ್ಸ್ ಒಟ್ಟುಗೂಡಿಸಿದ್ರು. ಸ್ಫೋಟಕ ಮತ್ತು ಬಾಂಬ್ ತಯಾರಿಕೆಗೆ ಅಂತ 26 ಲಕ್ಷ ಹಣವನ್ನ ಒಟ್ಟು ಮಾಡಿದ್ರು. ಅಲ್ಫಲಾ ವಿವಿ ಲ್ಯಾಬ್ನಲ್ಲಿ ಸ್ಫೋಟಕವನ್ನ ತಯಾರಿಸಿದ್ರು ಉಗ್ರರು. ಯೂರಿಯಾ ಗೊಬ್ಬರ ಖರೀದಿಸಿ ಅದರ ಮೂಲಕ ಸ್ಫೋಟಕ ತಯಾರಿಕೆ ಮಾಡ್ತಾ ಇದ್ರು. 3 ಲಕ್ಷ ರೂಪಾಯಿ ಖರ್ಚು ಮಾಡಿ ಗೊಬ್ಬರವನ್ನ ಖರೀದಿ ಮಾಡಿದ್ರು ಬಾಂಬ್ ರೆಡಿ ಮಾಡೋದಕ್ಕೆ ಅಂತ. ಹಲವು ಕಚ್ಚಾ ಸಾಮಗ್ರಿಗಳನ್ನ ಬಳಸಿ ವಿವಿ ಲ್ಯಾಬ್ನಲ್ಲೇ ಸ್ಫೋಟಕವನ್ನ ರೆಡಿ ಮಾಡ್ತಾ ಇದ್ರು. ಅಲ್ಫಲಾ ವಿವಿ ಸನಿಹದಲ್ಲೇ ಸ್ಫೋಟಕ ವಶಕ್ಕೆ ಪಡೆದಿದ್ದಾರೆ ಪೊಲೀಸರು. 3 ಲಕ್ಷ ರೂಪಾಯಿ ಖರ್ಚು ಮಾಡಿ ಗೊಬ್ಬರ ಖರೀದಿ ಮಾಡಿದ್ರು. ಹಲವು ಕಚ್ಚಾ ಸಾಮಗ್ರಿಗಳನ್ನ ಬಳಸಿ ಸ್ಫೋಟಕ ತಯಾರಿಕೆ ಮಾಡೋದಕ್ಕೆ ರೆಡಿಯಾಗಿದ್ರು ವಿವಿ ಲ್ಯಾಬ್ನಲ್ಲಿ. ಅಲ್ಫಲಾ ವಿವಿಯ 13ನೇ ರೂಮ್ ನಂಬರ್ನಲ್ಲಿ ಉಗ್ರರು ಸಭೆ ಮಾಡ್ತಾ ಇದ್ರು. ಅಲ್ಫಲಾ ವಿವಿ ಸನಿಹದಲ್ಲೇ ಸ್ಫೋಟಕವನ್ನ ವಶಕ್ಕೆ ಪಡೆದಿದ್ದಾರೆ ಪೊಲೀಸರು. ಕಾಲೇಜಿನ ಲ್ಯಾಬ್ನಿಂದ ಕೆಮಿಕಲ್ ಸಾಗಾಟವನ್ನ ಮಾಡ್ತಾ ಇದ್ರು ಈ ಉಗ್ರ ವೈದ್ಯರು. ಮುಜಾಮಿಲ್ಗೆ ಸೇರಿದ್ದ ವಿವಿಯ 13ನೇ ನಂಬರ್ ರೂಮ್ನಲ್ಲೇ ಇವರ ಎಲ್ಲ ಕಾರ್ಯಚಟುವಟಿಕೆಗಳು ನಡೀತಾ ಇತ್ತು. ಷಡ್ಯಂತ್ರದ ಕುರಿತಾಗಿ ಸಭೆಗಳು ನಡೀತಾ ಇತ್ತು. ಅಲ್ಲೇ ಪ್ಲಾನ್ ಮಾಡ್ತಾ ಇದ್ರು ಒಟ್ಟಿಗೆ ಸೇರ್ಕೊಂಡು. ಉಗ್ರ ಮುಜಾಮಿಲ್ ರೂಮ್ನಿಂದ ಹಲವು ದಾಖಲೆಗಳನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.